ಹೆಚ್ಚು ಕೆಲವು ಅಕೌಂಟ್ಗಳಿಗೆ ನಾವು ಓದಂಥ ಸಂದರ್ಭದಲ್ಲಿ ಆ ಅಕೌಂಟ್ಗಳಲ್ಲಿ ಸಾಕಷ್ಟು ಬೇರೆ ಅಬ್ಜೆಕ್ಷನಬಲ್ ಫೋಟೋಸು ವೀಡಿಯೋಸ್ ಹಾಕಿರುವಂಥದ್ದು ಮತ್ತು ಕಮೆಂಟ್ಸ್ ಮಾಡಿರುವಂಥದ್ದು ಎಲ್ಲ ಕಂಡು ಬಂದಿದೆ. ಇದು ಕೇವಲ ಹುಬ್ಬಳ್ಳಿ ಧಾರವಾಡ ಸೀಮಿತವಾಗಿರುವಂಥ ಅಷ್ಟೇ ಅಲ್ಲ, ಅಕ್ಕಪಕ್ಕದ ಜಿಲ್ಲೆಗಳಿಂದ ಕೂಡ ಇಲ್ಲಿನ ಪೋಸ್ಟ್ಗಳಿಗೆ ತುಂಬ ಅಬ್ಜೆಕ್ಷನಬಲ್ ಆಗಿ ಕಮೆಂಟ್ ಮಾಡಿರುವಂಥದ್ದು ಕಂಡು ಬಂದಿದೆ. ಅದನ್ನೆಲ್ಲ ಗಮನ ಹರಿಸಲಾಗ್ತದೆ. ಅಗತ್ಯ ಬಿದ್ದರೆ ಇನ್ನು ಹೆಚ್ಚುವರಿ ಪ್ರಕರಣಗಳನ್ನು ದಾಖಲು ಮಾಡ್ಕೊಳ್ಳೋ ಒಂದು ಕೆಲಸ ಕೂಡ ಮಾಡಲಾಗುತ್ತೆ. ಮತ್ತು ಇರೋ ಪ್ರಕರಣಗಳಲ್ಲೇ ಇನ್ನೂ ತುಂಬ ಬ್ರಾಡ್ ಬೇಸಿಂಗ್ ಮಾಡಿ ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಅವಕಾಶ ಆಗುತ್ತೆ. ಈವರೆಗೆ ಒಟ್ಟು ಮೊನ್ನೆ ಒಂದು ಡ್ರೈವ್ ಮಾಡಿದಂಥ ಸಂದರ್ಭದಲ್ಲಿ ನಾವು 28 ಪ್ರಕರಣ ದಾಖಲು ಮಾಡಿಕೊಂಡು ಸುಮಾರು 58 ರೌಡಿ ಶೀಟರ್ಗಳನ್ನು ನಿರ್ದಿಷ್ಟವಾಗಿ ಯಾರು ಸೋಷಿಯಲ್ ಮೀಡಿಯಾಗಳಲ್ಲಿ ತುಂಬ ಆ್ಯಕ್ಟಿವ್ ಆಗಿದ್ದಾರೆ. ಆ್ಯಕ್ಟಿವ್ ಆಗಿರೋದು ತಪ್ಪಲ್ಲ. ಈಗ ಅವರ ಒಂದು ರೂಟೀನ್ಸ್ ಇರ್ಬೋದು ಅಥವಾ ಯಾವುದು ಕಾನೂನು ಬಾಹಿರ ಅನಿಸೋದಿಲ್ಲ, ಅಂಥದ್ರಲ್ಲಿ ಆ್ಯಕ್ಟಿವಿಟಿ ಇದ್ದರೆ ನಾವು ಅದನ್ನು ಆಕ್ಷೇಪ ಮಾಡೋಕ್ಕಾಗಲ್ಲ. ಆದರೆ ಗುಂಪು ಕಟ್ಕೊಂಡು ಓಡಾಡೋದು, ರಸ್ತೆಗಳಲ್ಲಿ ಅಡ್ಡ ನಿಂತ್ಕೊಂಡು ಓಡಾಡೋದು, ಗಾಡಿಗಳಲ್ಲಿ ಬೈಕ್ಗಳಲ್ಲಿ ಗುಂಪಾಗಿ ಹೋಗುವಂಥದ್ದು ಮತ್ತು ತುಂಬ ಅಬ್ಜೆಕ್ಷನಬಲ್ ಅನ್ನೋ ರೀತಿಯಲ್ಲಿ ಕೆಲವು ಕಮೆಂಟ್ಸ್ ಮಾಡುವಂಥದ್ದು, ಆ ಥರದ್ದೆಲ್ಲ ಮಾಡೋದ್ರ ಮುಖಾಂತರ ಸ್ವಲ್ಪ ಆತಂಕ ಉಂಟು ಮಾಡುವಂಥ ಕೆಲಸ ಮಾಡ್ತಾಯಿದ್ರು. ಅಂಥವ್ರ ಮೇಲೆ ನಾವು ಡ್ರೈವಲ್ಲಿ 28 ಕೇಸು ಮಾಡಿ ಸುಮಾರು 58 ಜನ ರೌಡಿ ಶೀಟರ್ಸ್ನ ಗುರುತಿಸಿ ಅವರ ಚಟುವಟಿಕೆ ಕುರಿತಾಗಿ ಇರುವಂಥ ಸಪೋರ್ಟಿಂಗ್ ಅಕೌಂಟ್ಸ್ ಏನಿದ್ದಾವೆ ಸುಮಾರು 700 ಅಕೌಂಟ್ಗಳನ್ನು ನಾವು ಈ ಒಂದು ಪ್ರಕ್ರಿಯೆಯಲ್ಲಿ ನಾವು ಪ್ರಕರಣದಲ್ಲಿ ದಾಖಲಿಸ್ಕೊಂಡಿದ್ವಿ. ಮುಂದುವರೆದು ಇನ್ನೂ ಸಾಕಷ್ಟು ಈ ಥರ ಪೋಸ್ಟ್ಗಳು ಮತ್ತು ಸಾಕಷ್ಟು ಅಕೌಂಟ್ಗಳು, ಫೇಕ್ ಅಕೌಂಟ್ಗಳು ಮತ್ತು ಇವಾಗ ಯಾರೋ ಒಬ್ಬ ಶಶಿಕುಮಾರ್ ಅನ್ನುವಂಥದ್ದು ನನ್ನ ಹೆಸರಲ್ಲಿ 10 ಅಕೌಂಟ್ಗಳನ್ನ ಓಪನ್ ಮಾಡಿಬಿಟ್ಟು ಅದರಿಂದ ಇಂಡೈರೆಕ್ಟಾಗಿ ಪ್ರಾಪಗೇಟ್ ಮಾಡೋದು, ಆ ಥರದ್ದೆಲ್ಲ ಮಾಡ್ತಿರೋಂಥ ಕೆಲವು ವ್ಯಕ್ತಿಗಳು ಕೂಡ ಇದ್ದಾರೆ. ಅಂಥವ್ರನ್ನೆಲ್ಲ ಐಡೆಂಟಿಫೈ ಮಾಡುವಂಥ ಒಂದು ಕೆಲಸ ನಡೀತಾ ಇದೆ. ಭಾಳ ಒಳ್ಳೆಯ ಒಂದು ರೆಸ್ಪಾನ್ಸ್ ಬಂದಿದೆ ಅಂತ ಹೇಳ್ಬೋದು. ಯಾಕಂದರೆ ಠಾಣೆಗಳಿಗೆ ನೇರವಾಗಿ ಇನ್ಸ್ಪೆಕ್ಟರ್ಗಳಿಗೆ, ACPಗಳಿಗೆ ಮತ್ತು ನಮ್ಮ ಸಿಬ್ಬಂದಿಗಳಿಗೆ, ಬೀಟ್ ಕಾನ್ಸ್ಟೇಬಲ್ಗಳಿಗೆ ಅವ್ರುಗಳಿಗೆಲ್ಲ ಮಾಹಿತಿಯನ್ನು, ಲಿಂಕ್ಗಳು ನೋಡಿ, ಇದೊಂದು ಲಿಂಕ್ ನೀವು ಬಿಟ್ಟೋಗಿದ್ದೀರಿ, ಇದೊಂದು ವೀಡಿಯೋ ಬಿಟ್ಟೋಗಿದ್ದೀರಿ ಅಥವಾ ಇದರಲ್ಲಿ ಈ ಥರ ಕಮೆಂಟ್ ಮಾಡಿದ್ದಾನೆ ಅನ್ನೋಂಥ ಮಾಹಿತಿಯನ್ನೆಲ್ಲ ಆಗ್ತಾಯಿದ್ದಾರೆ. ಅದನ್ನು ತಮ್ಮ ಸಂಬಂಧಪಟ್ಟ ಪ್ರಕರಣಗಳಲ್ಲಿ ಕೂಡ ಅಳವಡಿಸ್ಕೊತಾರೆ. ಬಟ್ ಒಟ್ಟಾರೆಯಾಗಿ ಒಂದು ಸೆಂಟ್ರಲೈಸ್ಡ್ ನಂಬರ್ ಇದ್ದಿದ್ದರೆ ಆ ಕಂಟಿನ್ಯೂಸ್ ಅದಕ್ಕೆ ಬೇರೆ ಬೇರೆ ಪಬ್ಲಿಕ್ಕಿಂದ ಲಿಂಕ್ಸು ಮತ್ತು ಬೇರೆ ಬೇರೆ ಫಾರ್ವರ್ಡ್ಸ್ ಬರುತ್ತೆ. ಅದನ್ನು ಪ್ರತಿಯೊಂದರದ್ದು ಏನು ಆ್ಯಕ್ಷನ್ ಆಗಿದೆ ಅಂತ ಡೇ ಟು ಡೇ ರಿಪೋರ್ಟ್ ತೊಗೊಳೋದ್ರ ಮುಖಾಂತರ ಮತ್ತು ಅದನ್ನು ಸಂಬಂಧಪಟ್ಟ ಪೊಲೀಸ್ ಠಾಣೆಗಳಿಗೆ ಕಳಿಸ್ಬಿಟ್ಟು ಅಗತ್ಯ ಕ್ರಮ ಕೈಗೊಳ್ಳೋದ್ರ ಮುಖಾಂತರ ಅಗತ್ಯ ಕ್ರಮವನ್ನು ಕೈಗೊಳ್ಳಲಾಗುತ್ತೆ.